ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಕೃಪೆಯುಳ್ಳ ತಂದೆಯಾದ ದೇವರೇ, ಈ ದಿನದಲ್ಲಿ ಸ್ವಾಮಿ ಈ ಒಂದು ಸಂದೇಶದ 2ನೇ ಭಾಗಕ್ಕಾಗಿ ಸ್ತೋತ್ರ. ನಿಮ್ಮ ಮಗಳನ್ನು ಉಪಯೋಗಿಸಿಕೊಂಡು ಲಕ್ಷಾಂತರ ಜನಗಳು ಸ್ವಾಮಿ ಈ ಸಂದೇಶವನ್ನು ಕೇಳಿ ರಕ್ಷಣೆ ಹೊಂದಬೇಕು, ಬಿಡುಗಡೆ ಹೊಂದಬೇಕು, ಶಾಂತಿ ಸಮಾಧಾನ ಹೊಂದಿಕೊಳ್ಳಲು ಸಹಾಯ ಮಾಡಿರಿ. ಈ ವಾಕ್ಯಗಳನ್ನು ಆಶೀರ್ವದಿಸಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಹೊಂದಿಕೊಂಡಿದ್ದೇನೆ ತಂದೆಯೇ, ಆಮೇನ್ ಆಮೇನ್. Greetings to everyone in the name of the Lord Jesus Christ. ಎಲ್ಲರಿಗೂ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. We were meditating from the book of Mark chapter 9. ನಾವು ಈಗಾಗಲೇ ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯದಿಂದ ಧ್ಯಾನ ಮಾಡ್ತಾ ಇದ್ದೇವೆ. From verse 14, 14ನೇ ವಾಕ್ಯದಿಂದ 24 we read it. 24ನೇ ವಾಕ್ಯದವರೆಗೂ ಧ್ಯಾನ ಮಾಡಿದೆವು. We saw the faith of the father. ಒಂದು ತಂದೆಯ ನಂಬಿಕೆಯನ್ನು ಕುರಿತು ನಾವು ನೋಡಿದೆವು. And a certain time it was shaken up. ಕೆಲವೊಂದು ಸಮಯ ಬಂದಾಗ ಅವನು ನಂಬಿಕೆಯಲ್ಲಿ ಅಲುಗಾಡಿದನು. Again is building up his faith in the Lord. ದೇವರಲ್ಲಿ ತನ್ನ ನಂಬಿಕೆಯನ್ನು ಅವನು ಕಟ್ಟಿಕೊಳ್ಳುವಂತ ವ್ಯಕ್ತಿಯಾಗಿದ್ದಾನೆ. Fell down, again is getting up. ಬಿದ್ದು ಹೋದನು ನಂಬಿಕೆಯಲ್ಲಿ, ಮತ್ತೆ ನಂತರದಲ್ಲಿ ಎದ್ದನು. We also as the people of God, ನಾವು ದೇವ ಜನಗಳಾಗಿರುವಂತ ನಾವು ಸಹ when we are running the race of the faith in the Lord Jesus Christ, ಯೇಸು ಕ್ರಿಸ್ತನಲ್ಲಿ ಇಟ್ಟಿರುವಂತ ನಂಬಿಕೆ ಎಂಬಂತ ಓಟದಲ್ಲಿ ನಾವು ಓಡುವಾಗ we might fall. ನಾವು ಕೆಲವೊಂದು ವೇಳೆಯಲ್ಲಿ ಬಿದ್ದು ಹೋಗಬಹುದು. Wherever the least, we should again get up and run. ಬಿದ್ದು ಹೋದೆ ಎಂಬುದಾಗಿ ಅದೇ ರೀತಿಯಾಗಿ ಬಿಡದೆ ಎದ್ದು ಮತ್ತೆ ನಂತರದಲ್ಲಿ ದೇವರ ಒಂದು ಸಹಾಯವನ್ನು ಪಡೆದುಕೊಂಡವರಾಗಿ ಓಡಬೇಕು. Having the help of the Lord, again we should start to run. ನಾವು ದೇವರ ಸಹಾಯವನ್ನು ಪಡೆದುಕೊಂಡವರಾಗಿ ನಂತರದಲ್ಲಿ ಓಡಬೇಕು. We saw that the father is asking the Lord that help me regain my belief in you. ಈ ಒಂದು ತಂದೆಯು ಯೇಸು ಸ್ವಾಮಿ ಹತ್ರ ಕೇಳ್ತಾ ಇದ್ದಾನೆ, ನನಗೆ ನಂಬಿಕೆ ಕಡಿಮೆ ಆಗಿದೆ, ನನ್ನ ಮೇಲೆ ಕರುಣೆ ತೋರಿಸ್ರಪ್ಪ, ದಯೆ ತೋರಿಸ್ರಿ, ನನಗೆ ನಂಬಿಕೆ ಹೆಚ್ಚಿಸಿಕೊಳ್ಳಲು ಸಹಾಯ ಮಾಡ್ರಿ ಎಂಬುದಾಗಿ. Verse 25 we read, Jesus saw the crowd running towards the scene where the boy with the evil spirit was. ಎಲ್ಲ ಜನಗಳು ಯೇಸು ಸ್ವಾಮಿ ಮತ್ತು ಆ ದೆವ್ವ ಹಿಡಿದಂಥ ಹುಡುಗ ಬಿದ್ದಿದ್ದಾನಲ್ಲ, ಆತನ ಬಳಿಗೆ ಜನಗಳು ಓಡಿ ಬರುವುದನ್ನು ಯೇಸು ಸ್ವಾಮಿ ನೋಡಿದರು. Now the Lord is rebuking the impure spirit. ಈಗ ಯೇಸು ಸ್ವಾಮಿಯು ಆ ಒಂದು ದೆವ್ವ ಹಿಡಿದಂಥ ಹುಡುಗನ ನೋಡಿ ಆ ದೆವ್ವವನ್ನು ಗದರಿಸ್ತಾ ಇದ್ದಾರೆ. The Lord is delivering the boy by not asking any questions or stories, but is commanding the evil spirit. ಆ ದೆವ್ವ ಹಿಡಿದಂಥ ಹುಡುಗನಿಗೆ ಯಾವುದೇ ಒಂದು ಪ್ರಶ್ನೆ ಕೇಳಲಿಲ್ಲ, ಎಲ್ಲಿಂದ ಬಂದೆ, ಯಾವಾಗ ಬಂದೆ, ಎಷ್ಟು ಜನ ಬಂದಿದ್ದಾರೆ ಎಂಬುದಾಗಿ ನೇರವಾಗಿ ಗದರಿಸಿ ಮಾತಾಡ್ತಾ ಇದ್ದಾರೆ. The Lord is saying, you deaf and mute spirit, ಏ ಮೂಕ ದೆವ್ವವೇ ಎಂಬುದಾಗಿ ಮಾತಾಡಿದರು. I command you, come out of him and never enter him again. ನಾನು ಆಜ್ಞಾಪಿಸುತ್ತೇನೆ, ಈ ಹುಡುಗನನ್ನು ಬಿಟ್ಟು ಹೊರಗಡೆ ಬಾ, ನಂತರ ಇನ್ನೊಂದು ಸಾರಿ ಅವನ ಶರೀರದಲ್ಲಿ ನೀನು ಪ್ರವೇಶ ಮಾಡಬಾರದು. The Lord is not only telling get out of him, ಸ್ವಾಮಿ ಇವನನ್ನು ಬಿಟ್ಟು ಹೋಗು ಅಂತ ಹೇಳಿ ಅಲ್ಲಿಗೆ ಬಿಡಲಿಲ್ಲ. He knows that it might come again. ಸ್ವಾಮಿ ಗೊತ್ತು, ಇಲ್ಲಿ ಅಲ್ಲಿ ಹೋಗಿ ತಿರುಗಾಡಿಕೊಂಡು ಮತ್ತೆ ಬರ್ತದೆ ಎಂಬುದಾಗಿ. He's telling, he's praying particularly, he's commanding and telling, come out of him and never enter him again. ಯೇಸು ಸ್ವಾಮಿ ಮಾಡಿದಂಥ ಪ್ರಾರ್ಥನೆ, ಯೇಸು ಸ್ವಾಮಿ ನೋಡಿದಂತ ಹೇಳಿದಂಥ ಮಾತು, ಗದರಿಸುವಿಕೆ, ಈತನನ್ನು ಬಿಟ್ಟು ಹೋಗು, ಇನ್ನೊಂದು ಸಾರಿ ಇವನ ಶರೀರದಲ್ಲಿ ಪ್ರವೇಶ ಮಾಡಬಾರದು ಎಂಬುದಾಗಿ. Sometimes we forget to pray a prayer. ನಾವು ಸಹ ಕೆಲವೊಂದು ನಿರ್ದಿಷ್ಟವಾದ ಪ್ರಾರ್ಥನೆ ಮಾಡಬೇಕು, ಅದನ್ನು ನಾವು ಮರ್ತು ಹೋಗ್ತೀವಿ. We forget, we ask certain things, we forget what all the things we need to ask perfectly. ನಾವು ದೇವರ ಹತ್ರ ಕೇಳ್ತೀವಿ, ಆದರೆ ನಿರ್ದಿಷ್ಟವಾಗಿ, ಸ್ಪಷ್ಟವಾಗಿ, ಪರಿಪೂರ್ಣವಾಗಿ ಯಾವುದನ್ನು ಕೇಳಬೇಕೋ, ಯಾವ ರೀತಿ ಪ್ರಾರ್ಥನೆ ಮಾಡಬೇಕೋ ಮಾಡುವುದನ್ನು ಮರೆತು ಬಿಡುತ್ತೇವೆ. For example, you are hungry now. ಉದಾಹರಣೆಗೆ ನೀವು ಹಸಿವಿನಿಂದಿದ್ದೀರಾ, Now you are hungry. ಇವಾಗ ಹಸಿವೆಯಿಂದ ಇದ್ದೀರಾ, You are at home. ಮನೆಯಲ್ಲಿದ್ದೀರಾ. Your wife does not know that you are hungry. ಆದರೆ ನಿನ್ನ ಹೆಂಡತಿ ಗೊತ್ತಿಲ್ಲ ನೀನು ಹಸಿವೆಯಿಂದ ಇದೆಯಾ ಎಂಬುದಾಗಿ. It is not the meal time. ಅದು ಊಟದ ಸಮಯ ಇಲ್ಲ, You are very hungry. ಆದರೂ ಸಹ ಹಸಿವೆಯಿಂದ ಇದ್ದೀರಾ. How can your wife know that you are hungry and she will get you food? ಯಾವ ರೀತಿ ನಿನ್ನ ಹೆಂಡತಿಗೆ ಗೊತ್ತಾಗ್ತದೆ ನೀನು ಹಸಿವೆಯಿಂದ ಇದೆಯಾ, ಆಕೆ ನೀನು ಊಟ ಕೊಡಬೇಕೆಂಬುದಾಗಿ? Unless you ask her, she cannot give you food. ಊಟ ಕೊಡಮ್ಮ ಎಂಬುದಾಗಿ ಕೇಳಿದ ಹೊರತು ಆಕೆ ಕೊಡುವುದಿಲ್ಲ. For example, you ask even, I want food to eat, I am very hungry. ನನಗೆ ಹಸಿವೆ ಆಗ್ತಾ ಇದೆ, ನನಗೆ ಊಟ ಕೊಡ್ರಿ ಎಂಬುದಾಗಿ ಕೇಳುವುದಾದರೆ She has prepared rice and dal. ಅವರು ಅನ್ನ ಮತ್ತು ಸಾಂಬಾರ್ ಮಾಡಿರ್ತಾರೆ, She will get it and give it to you. ಅವರು ನಿಮಗೆ ಕೊಟ್ಟು ಬಿಡ್ತಾರೆ. But what you want? ಅದು ನಿಮ್ಮ ಮನಸ್ಸಿನಲ್ಲಿ ನಿಮ್ಗೆ ಏನು ಬೇಡಿಕೆ You ಇರ್ತದೆ? are hungry.
ಹೊಟ್ಟೆ ಹಸಿವಿದೆ, and your eagerness is to have a biryani. ಆದರೆ ನಿಮ್ಮ ಆಸೆ ಏನಾಗಿದೆ? ಆ ಹಸಿವೆಯಲ್ಲಿ ಬಿರಿಯಾನಿ ತಿನ್ನಬೇಕೆಂಬುದಾಗಿ ಆಸೆ, A chicken biryani. ಚಿಕನ್ ಬಿರಿಯಾನಿ ತಿನ್ನಬೇಕೆಂಬುದಾಗಿ If you ಆಸೆ. tell again biryani, your wife might go to hotel and bring a veg biryani or a mutton biryani or whatever she wishes. ನೀವು ಸಾಧಾರಣ ಬರೀ ಬಿರಿಯಾನಿ ಅಂತ ಹೇಳ್ಬಿಟ್ರೆ ಅದು ಸಸ್ಯಾಹಾರ ಬಿರಿಯಾನಿ ಆಗಿರ್ಬೋದು, ಬೇರೆ ಎಂಥ ವಿಧವಾದ ಬಿರಿಯಾನಿ ಆಗಿರ್ಬೋದು. She will not know what exactly you want. ಅದು ಎಂಥ ಬಿರಿಯಾನಿ ಬೇಕೆಂಬುದಾಗಿ ಆಕೆಗೆ When ಗೊತ್ತಾಗೋದಿಲ್ಲ. you specify your wife telling, I'm very hungry and I have the eagerness of eating a chicken biryani, she will try to prepare it or she will go and buy it for you what exactly you want. ನಿರ್ದಿಷ್ಟವಾಗಿ ಅಮ್ಮ ನನಗೆ ಹೊಟ್ಟೆ ಹಸಿವು ಆಗ್ತಾ ಇದೆ, ನನಗೆ ಚಿಕನ್ ಬಿರಿಯಾನಿ ಬೇಕು ಎಂಬುದಾಗಿ ಹೇಳುವುದಾದರೆ ಖಂಡಿತವಾಗಿ ಅವರು ತಯಾರು ಮಾಡಿಕೊಡ್ತಾರೆ ಅಥವಾ ಹೋಟ್ಲಿಂದ ತರಿಸ್ಕೊಡ್ತಾರೆ. ನಿರ್ದಿಷ್ಟ ಸ್ಪಷ್ಟವಾಗಿ ಗುರುತಿಸಿ ಹೇಳುವಾಗ ಏನು ಬೇಕೋ ಅದನ್ನು ಕೊಡ್ತಾರೆ. Along with that, I want curd or else I do not want curd, I want brinjal curry. She will get it exactly what you need. ಬಿರಿಯಾನಿ ಜೊತೆಯಲ್ಲಿ ನನಗೆ ಈ ಒಂದು ಮೊಸರು ಚಟ್ನಿ ಬೇಡ, ನನಗೆ ಬಂದು ಬದನೆಕಾಯಿ, ಎಣ್ಣೆ ಬದನೆಕಾಯಿ ಬೇಕು ಎಂಬುದಾಗಿ ಹೇಳೋದು ಅದನ್ನು ಅವರು ಮಾಡಿ ಕೊಡುತ್ತಾರೆ. But without telling anything, if you go and tell your wife, give me food, what can she give? ಏನು ಹೇಳಿದ್ರೆ ಊಟ ಕೊಡ್ರಿ ಅಂತ ಹೇಳ್ಬಿಟ್ರೆ ಏನು ಕೊಡ್ತಾರೆ? ಇರೋದನ್ನು ಕೊಡ್ತಾರೆ. If she gives rice and dal, what is your intention in your mind? ಆದರೆ ನಿನ್ನ ಮನಸ್ಸಿನಲ್ಲಿ ಏನಿದೆ ಎಂಬುದಾಗಿ ಅವ್ರಿಗೆ ಏನು ಗೊತ್ತಾಗಬೇಕು? ಅದಕ್ಕಾಗಿ ಅವ್ರು ಏನು ಮಾಡಿದ್ರು? ಮನೆಯಲ್ಲಿ ಅನ್ನ ಸಾಂಬಾರಿತ್ತು, ಅದನ್ನೇ ಕೊಟ್ಟರು. You cannot sit and scold your wife, telling, I want biryani, see what she is giving. ಒಂದು ವೇಳೆ ಈ ರೀತಿಯ ಹಸಿವೆ ಎಂಬುದಾಗಿ ಹೇಳ್ಬಿಟ್ಟು ಅವರು ಅನ್ನ ಸಾಂಬಾರು ಕೊಡೋದಾದ್ರೆ ನಿನ್ನ ಹೆಂಡತಿಯನ್ನು ಬೈಯಲು ಸಾಧ್ಯವಿಲ್ಲ. ಏನು ನನಗೆ ಬೇಕಾಗಿದ್ದು ಬಿರಿಯಾನಿ, ಈಕೆ ಬರೀ ಅನ್ನ ಸಾಂಬಾರು ಕೊಡ್ತಾಳೆ ಎಂಬುದಾಗಿ. You cannot get angry on your wife. ನಿನ್ನ ಹೆಂಡತಿ ಮೇಲೆ ಸಾಧ್ಯನೇ ಇಲ್ಲ ಕೋಪಗೊಳ್ಳಲು. You cannot fight with her. ಆಕೆಯ ಜೊತೆಲಿ ಜಗಳ ಮಾಡಲು ಸಾಧ್ಯವಿಲ್ಲ. Without telling, if you fight, she will also not know for what is he fighting with. ಯಾವ ಕಾರಣಕ್ಕಾಗಿ ಈ ಮನುಷ್ಯ ಜಗಳ ಮಾಡ್ತಾ ಇದ್ದಾನೆ ನನಗೆ ಅರ್ಥ ಆಗ್ತಾ ಇಲ್ಲ ಎಂಬುದಾಗಿ ಆಕೆ ಹೇಳ್ತಾಳೆ. Same way, we will pray to God without asking the exact thing what we need. ನಾವು ಏನು ಬೇಕು, ನಮ್ಮ ಮನಸ್ಸಿನಲ್ಲಿ ಏನಿದೆ ಎಂಬುದಾಗಿ ಸ್ಪಷ್ಟವಾಗಿ ದೇವರ ಹತ್ರ ಹೇಳಿ ಕೇಳಬೇಕು ಹೊರತು ಸುಮ್ಮನೆ ಮನಸ್ಸಲ್ಲಿ ಒಂದು ಇಟ್ಕೊಂಡು ಬಾಯಲ್ಲಿ ಒಂದು ಕೇಳಬಾರ್ದು. We will think about something, and if we ask about something, the Lord will not know exactly what you want. ಮನಸ್ಸಿನಲ್ಲಿ ಒಂದು ಆಸೆ ಇದೆ, ಬಾಯಲ್ಲಿ ಒಂದು ಬೇಡಿಕೆ ಇದೆ. ಎರಡೂ ವ್ಯತ್ಯಾಸ ಆಗಿಂದ ದೇವರಿಗೆ ಕನ್ಫ್ಯೂಷನ್ ಮಾಡಿಬಿಡ್ತೀವಿ ನಾವು. We cannot tell what is this. I am praying and praying, the Lord is not listening to my prayers. ನಾನು ಪ್ರಾರ್ಥನೆ ಮಾಡಿ ಸಾಕಾಗಿದೆ, ನನ್ನ ಪ್ರಾರ್ಥನೆಗೆ ಯಾಕೆ ಉತ್ತರನೇ ಬರ್ತಾ ಇಲ್ಲ ಎಂಬುದಾಗಿ ನಮ್ಮಲ್ಲಿ ನಾವೇ ಕಳವಳ, ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕ್ಕೊಳ್ತೀವಿ. Each day I am getting up early in the morning, I am praying to God, I am asking, I am fasting, but the Lord is not answering. ಮುಂಜಾನೆಲೆದ್ದು ದಿನ ಪ್ರಾರ್ಥನೆ ಮಾಡ್ತೀನಿ, ಉಪವಾಸ ತೆಗೆದು ಪ್ರಾರ್ಥನೆ ಮಾಡ್ತೀನಿ, ಎಷ್ಟು ಪ್ರಾರ್ಥನೆ ಮಾಡೋದು ದೇವರಿಂದ ನನಗೆ ಉತ್ತರ ಸಿಗ್ತಾ ಇಲ್ಲ. Later on, if you fight with God, what is it you are not giving to me? There is of no use. ನಂತರದಲ್ಲಿ ಸ್ವಾಮಿ ನಾನು ಇಷ್ಟು ಪ್ರಾರ್ಥನೆ ಮಾಡಿದ ನನಗೆ ಏನು ಪ್ರಯೋಜನ ಇಲ್ಲ ಎಂಬುದಾಗಿ ದೇವ್ರ ಹತ್ರ ಜಗಳ ಮಾಡ್ತೀವಿ. There is no use of fighting with the Lord. ದೇವ್ರ ಹತ್ರ ಜಗಳ ಮಾಡೋದ್ರಿಂದ ನಮ್ಗೆ ಏನು ಪ್ರಯೋಜನ ಆಗೋದಿಲ್ಲ. Because the fault is in with us. ತಪ್ಪು ನಮ್ಮಲ್ಲಿದೆ. We are not asking exactly what we want. ನಮಗೆ ಏನು ಬೇಕೋ ಅದು ಗುರುತಿಸಿ ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ನಾವು ಹೇಳುವುದನ್ನು ಬಿಟ್ಟು ಬಿಟ್ಟಿದ್ದೇವೆ. For example, you are asking a table, you are asking God, I want a table. ದೇವರೇ ನನಗೊಂದು ಟೇಬಲ್ ಬೇಕು ಎಂಬುದಾಗಿ ಕೇಳುವುದಾದರೆ What is it? Metal table, iron table, or it is a wood table? The Lord will ask question to you, what you want exactly. ಮಗಳೇ ನೀನು ಕೇಳಿದೆ ಓಕೆ, ನಿನಗೆ ಮರದ ಟೇಬಲ್ ಬೇಕಾ, ಕಬ್ಬಿಣದ ಟೇಬಲ್ ಬೇಕಾ, ಎಂಥ ವಿಧವಾದ ಟೇಬಲ್ ಬೇಕು ನೀನೇ ಹೇಳಬೇಕು. You're not even telling the measurement. Table means small table, big table. What measurement you want? ಎಷ್ಟು ಉದ್ದ, ಎಷ್ಟು ಆಗಲ್ಲ, ಎಷ್ಟು ದೊಡ್ಡದಾಗಿರ್ಬೇಕು ಟೇಬಲು, ಯಾವುದೇ ಒಂದು ಮೆಷರ್ಮೆಂಟು ಇಲ್ಲದೆ ಅಳತೆ ಇಲ್ಲದೆ ಹೇಳ್ತಾ ಇದ್ದೀರಲ್ಲ. For example, you go to a carpenter. ಒಂದು ವೇಳೆ ನೀವು ಬಡಿಗೆ ಬಳಿ ಹೋಗುವುದಾದರೆ You tell that I want a wood table. ನಮಗೆ ಮರದ ಟೇಬಲ್ ಬೇಕಪ್ಪ ಅಂತ ಹೇಳ್ತೀವಿ. He will ask many questions. ಅವನು ಅನೇಕ ಪ್ರಶ್ನೆ ಕೇಳ್ತಾನೆ. Which wood? ಯಾವ ಮರ, Which color? ಯಾವ ಬಣ್ಣ, Which design? ಯಾವ ಒಂದು ಡಿಸೈನ್ ಇರಬೇಕು, ಅದು What measurement? ಎಷ್ಟು ಉದ್ದ ಅಗಲ ಇರಬೇಕು, In what budget you want? ಎಷ್ಟು ಹಣದ ವೆಚ್ಚದಲ್ಲಿ ಮಾಡಬೇಕು. When the man, a carpenter, is asking so much of questions to you, what type you want, why are you not asking unto the Lord?
what exactly you need in your life. ಒಬ್ಬ ಮನುಷ್ಯ, ಒಬ್ಬ ಬಡಗಿ, ಕಾರ್ಪೆಂಟರ್ ಆದವನು ಇಷ್ಟೊಂದು ಪ್ರಶ್ನೆಗಳಾಗಿ ಕೇಳುವಾಗ ನಾವು ಉತ್ತರ ಕೊಡ್ತೇವೆ ಹೊರತು ದೇವ್ರ ಹತ್ರ ಕೇಳುವಾಗ ನಾವು ಯಾಕೆ ನಿರ್ದಿಷ್ಟವಾಗಿ ನಾವು ಕೇಳುವುದಿಲ್ಲ? Because we are not asking particularly, nothing good thing is happening in our life. ನಾವು ಯಾವುದನ್ನು ನಿರ್ದಿಷ್ಟವಾಗಿ ಕೇಳ್ತಲ್ಲ ದೇವ್ರ ಹತ್ರ, ಅದಕ್ಕೆ ಒಳ್ಳೇದು ಯಾವುದೂ ನಡೀತಾ ಇಲ್ಲ. Here the Lord is telling you, deaf and mute spirit, come out of him and never enter him ಎಲ್ಲ again. ಮೂರ್ಖ ದೆವ್ವವೇ, ಇವ ಮನುಷ್ಯನನ್ನು ಬಿಟ್ಟು, ಈ ಯವನಸ್ಥನನ್ನು ಬಿಟ್ಟು ಹೊರಗಡೆ ಬಾ ಎಂಬುದಾಗಿ ಗದರಿಸ್ತಾ ಇದ್ದಾರೆ. What a specific prayer the Lord is praying here. ಇಲ್ಲಿ ನೋಡಿ ಯೇಸು ಸ್ವಾಮಿ ಎಂತ ಒಳ್ಳೆಯ ಒಂದು ಪ್ರಾರ್ಥನೆಯನ್ನು ಮಾಡ್ತಾ He ಇದ್ದಾರೆ. is being a good example for us. ಆತ ನಮಗೆ ಒಂದು ಒಳ್ಳೆಯ ಮಾದರಿ He is ಉದಾಹರಣೆಯಾಗಿದ್ದಾರೆ. teaching us how to pray. ಯಾವ ರೀತಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕಲಿಸಿಕೊಡ್ತಾ ಇದ್ದಾರೆ. And we see as soon as the Lord prayed, again the spirit shrinked him and it came out of the boy. ಸ್ವಾಮಿ ಪ್ರಾರ್ಥನೆ ಮಾಡಿ ಅಪ್ಪಣೆ ಕೊಟ್ಟ ನಂತರ ಆ ದೆವ್ವವು ಆ ಹುಡುಗನನ್ನು ಒದ್ದಾಡಿಸಿ ಕೆಳಗಡೆ ಉರುಳಿಸಿ ಆತನನ್ನು ಬಿಟ್ಟು ಓಡಿತು. The boy looked so much like a corpse that many said that he was dead. ಅವನು, ಆ ಹುಡುಗನು ಸತ್ತವನಾಗಿ ಬಿದ್ದಿದ್ದನ್ನು ಕಂಡು ಆ ಹುಡುಗನು ಸತ್ತು ಹೋದನು ಎಂಬುದಾಗಿ ಬಹುಮಂದಿ ಮಾತಾಡಿಕೊಂಡರು. Jesus took him by the hand and lifted him up and made him stand on his feet. ಯೇಸು ಸ್ವಾಮಿ ಅವನ ಕೈಯನ್ನು ಹಿಡಿದು ಎತ್ತಿ ನಿಲ್ಲಿಸಿ ಆತನನ್ನು ತನ್ನ ತಂದೆಯ ಬಳಿಗೆ ಕೊಟ್ಟನು. Immediately by one line of a specific prayer, the Lord delivered. The evil spirit ran away from the boy. ಒಂದೇ ಒಂದು ಸಣ್ಣ ಪ್ರಾರ್ಥನೆ, ಸಣ್ಣ ಒಂದು ಮಾತಿನಲ್ಲೇ ಆ ದೆವ್ವವು ಆ ಹುಡುಗನನ್ನು ಬಿಟ್ಟು ಹೋಯಿತು. And we see after that, ಅದಾದ ನಂತರ ನೋಡುತ್ತೇವೆ, we see that Jesus and the disciples are going indoor. ಆ ನಂತರದಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರು ಒಂದು ಮನೆಗೆ ಹೋಗ್ತಾರೆ. There the disciples are asking the Lord Jesus Christ. ಅಲ್ಲಿ ಶಿಷ್ಯರು ಯೇಸು ಸ್ವಾಮಿ ಬಳಿ ಕೇಳ್ತಾ ಇದ್ದಾರೆ. They're asking ಯೇಸು ಸ್ವಾಮಿ ಬಳಿ ಕೇಳ್ತಾರೆ, privately, ಆ ಏಕಾಂತದಲ್ಲಿ ಕುಳಿತುಕೊಂಡು ಕೇಳ್ತಾ ಇದ್ದಾರೆ, why could not we drive it out? ಯಾಕೆ ಗುರುವೇ ಈ ದೆವ್ವ ನಮ್ಮಿಂದ ಓಡಿಸಲು ಸಾಧ್ಯವಾಗಲಿಲ್ಲ? The Lord is replying to the disciples, ಆ ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, this kind can come out only by prayer. ಇಂಥ ಜಾತಿಯ ದೆವ್ವವು ಪ್ರಾರ್ಥನೆಯಿಂದ ಮಾತ್ರ ಹೊರಡೆ ಬರಲು ಸಾಧ್ಯ. Disciples are into confusion. How can the Lord do such great thing when we cannot do it? ಯೇಸು ಸ್ವಾಮಿ ಇಂಥ ಒಂದು ಅದ್ಭುತ ಮಾಡ್ತಾರೆ, ಯಾಕೆ ನಮ್ಮ ಕೈಲಿ ಆಗಲಿಲ್ಲ ಎಂಬುದಾದ ಪ್ರಶ್ನೆ ಶಿಷ್ಯರಲ್ಲಿ ಬಂತು. We know the Lord, when he lived on the earth, he always prayed. ಯೇಸು ಸ್ವಾಮಿ ಭೂಲೋಕದಲ್ಲಿದ್ದಾಗಲೇ ಮನುಷ್ಯನಾಗಿದ್ದಾಗ ಯಾವಾಗಲೂ ಪ್ರಾರ್ಥಿಸುವಂತ ಒಂದು ವ್ಯಕ್ತಿಯಾಗಿದ್ದರು. Before the time of crucifixion, when he was in Gethsemane, he is praying to the Lord. ಕಲ್ವಾರಿ ಶಿಲುಬೆಯಲ್ಲಿ ಹೋಗುವುದಕ್ಕಿಂತ ಮುಂಚಿತವಾಗಿ ಗೆತ್ಸೆಮನೆ ತೋಟದಲ್ಲಿ ಪ್ರಾರ್ಥನೆ ಮಾಡಿದರು. He told the disciples, be alert and pray. ಶಿಷ್ಯರಿಗೆ ಹೇಳಿದ್ರು, ಎಚ್ಚರವಾಗಿದ್ದು ನಿದ್ರೆ ಮಾಡದೆ ಪ್ರಾರ್ಥನೆ ಮಾಡ್ರಿ. What did the disciples do? ಆದ್ರೆ ಶಿಷ್ಯರು ಏನ್ ಮಾಡಿದ್ರು? They were sleeping nicely. ಚೆನ್ನಾಗಿ ನಿದ್ದೆ ಮಾಡಿದ್ರು. They did not have the character of the Lord Jesus Christ of a prayer. ಪ್ರಾರ್ಥನಾ ಗುಣನಡತೆಗಳು ಶಿಷ್ಯರಲ್ಲಿ ಅಲ್ಲಿ ಕಾಣಲಿಲ್ಲ. The Lord is doing such kind of things, such kind of diseases which is troubling in your life can come out only by fasting and prayer. ಎಂಥ ವಿಧವಾದ ಕಠಿಣವಾದ ರೋಗ, ಕಠಿಣವಾದ ದೆವ್ವ ಯಾವುದೇ ಆಗಿದ್ದರೂ ಸಹ ಯಾವ ಮನುಷ್ಯನು ಪ್ರಾರ್ಥಿಸುವಂಥ ವ್ಯಕ್ತಿಯಾಗಿರ್ತಾನೆ ಅವನ ಜೀವನದಲ್ಲೇ ಬಿಡುಗಡೆ ಸಿಗುತ್ತದೆ, ಜಯ ಸಿಗುತ್ತದೆ. We read in the book of Esther, ಎಸ್ತರ್ ಪುಸ್ತಕದಲ್ಲಿ ಓದುತ್ತೇವೆ, we read that when trouble came to the people of Israelites, ಇಸ್ರಾಯೇಲ್ ಜನಗಳಿಗೆ ತೊಂದರೆ ಬಂತು. now Esther is a queen. ಎಸ್ತರ್ ರಾಣಿಯಾಗಿದ್ದಾಳೆ. She is the queen for 127 provinces. 127 ಸಂಸ್ಥಾನಗಳಿಗೆ ರಾಣಿಯಾಗಿದ್ದಾಳೆ. When her uncle Mordecai came and told her that such thing is happening in the kingdom, what to do? ಏನು ಮಾಡುವುದು ಎಂಬುದಾಗಿ ಆಕೆಯ ಚಿಕ್ಕಪ್ಪ ಮೊರ್ದೆಕಾಯಿ ಬಂದು ಹೇಳಿದಾಗ, She's telling, fast for me. ಆಕೆ ಹೇಳಿದ್ರು, ನನಗಾಗಿ ಉಪವಾಸವಿದ್ದು ಪ್ರಾರ್ಥನೆ ಮಾಡ್ರಿ. Even I will fast and my attendants will also fast. ನಾನು ಉಪವಾಸವಿದ್ದು ಪ್ರಾರ್ಥನೆ ಮಾಡ್ತೇನೆ, ನನ್ನ ಸೇವಕರು ಸಹ ಉಪವಾಸವಿದ್ದು ಪ್ರಾರ್ಥನೆ We ಮಾಡ್ತಾರೆ. will fast for 3 days and 3 nights. 3 ರಾತ್ರಿ 3 ಹಗಲು ನಾವು ಉಪವಾಸವಿದ್ದು ಪ್ರಾರ್ಥನೆ ಮಾಡೋಣ. And I will go and speak to the king. ನಾನು ಆಗ ಆ ರಾಜನ ಬಳಿಗೆ ಹೋಗಿ It is ಮಾತಾಡ್ತೇನೆ. against the rules, but still if I perish, I will perish. I will go and meet the king. ನಾನು ಸತ್ತು ಹೋದರೂ ಪರವಾಗಿಲ್ಲ, ನನ್ನ ಜನಗಳ ಪರವಾಗಿ, ಅಂದರೆ ರಾಜ ಆಜ್ಞೆ ಇಲ್ಲದಿದ್ದರೂ ಒಳಗಡೆ ನಾನು ಪ್ರವೇಶ ಮಾಡಿ
ನಾನು ರಾಜನ ಬಳಿಗೆ ಮಾತಾಡುತ್ತೇನೆ. She is the queen. She is in the palace. ಅರಮನೆಯಲ್ಲಿದ್ದಾಳೆ, ರಾಣಿಯಾಗಿದ್ದಾಳೆ. If there is harm for the people of Israelites, there is no harm for Esther. ಇಸ್ರಾಯೇಲ್ ಜನಗಳಿಗೆ ತಾನೇ ತೊಂದರೆ, ರಾಣಿಗೆ ಏನು ತೊಂದರೆ ಇಲ್ಲ. She can sit in the palace and nothing harm can be done to her. ಅರಮನೆಯಲ್ಲೇ ಕುಳಿತುಕೊಂಡಿರ್ಬೋದು, ಅವ್ರಿಗೆ ಏನು ತೊಂದರೆ ಇಲ್ಲ. She can sleep, she can wear good clothes, she can eat food, she can enjoy her life in the palace. ಅರಮನೆಯಲ್ಲಿ ಬಹಳ ಎಂಜಾಯ್ ಮಾಡಿಕೊಂಡು ಒಳ್ಳೆ ಆಹಾರ ತಿನ್ಕೊಂಡು ಒಳ್ಳೆ ಬಟ್ಟೆ ಹಾಕೊಂಡು ಸ್ವಾರ್ಥಿಯಾಗಿ ಆಕೆ ಇರಬಹುದು. But she is not doing all these things. ಆಕೆ ಎಲ್ಲವನ್ನು ಮಾಡ್ತಾ ಇಲ್ಲ. She is having the eagerness for the souls. ಆಕೆ ಆತ್ಮಗಳ ಭಾರವುಳ್ಳವಳಾಗಿದ್ದಳು. She is having the eagerness for her own people. ತನ್ನ ಸ್ವಂತ ಜನಗಳ ಮೇಲೆ ಆಕೆಗೆ ಭಾರವಿತ್ತು. She does not want the souls to be perished. ಒಂದು ಆತ್ಮವು ನಷ್ಟವಾಗಿ ಹೋಗುವುದು ಎಸ್ತಳಿಗೆ ಇಷ್ಟವಿಲ್ಲ. 3 days and nights she or attendants, all the people of Israelites are praying for their lives. 3 ರಾತ್ರಿ ಹಗಲು ತನ್ನ ಸೇವಕರು, ತನ್ನ ಜನದವರು ಎಲ್ಲರೂ ಸೇರಿಕೊಂಡು ಉಪವಾಸವಿದ್ದು ಪ್ರಾರ್ಥನೆ ಮಾಡಿದರು. Having all the luxury in the life of Esther, she is humbling and praying towards the Lord. ಎಲ್ಲಾ ವಿಧವಾದ ಐಶ್ವರ್ಯ ಇದ್ದಾಗಲೂ ಸಹ ಎಸ್ತಳು ತನ್ನ ಜನಗಳಿಗೋಸ್ಕರ ದೇವರ ಸಮ್ಮುಖದಲ್ಲಿ ತನ್ನನ್ನು ತಗ್ಗಿಸಿಕೊಂಡವಳಾಗಿ ಉಪವಾಸವಿದ್ದು ಪ್ರಾರ್ಥನೆ And ಮಾಡಿದಳು. the Lord gave victory to her. ದೇವರು ಆಕೆಗೆ ಜಯವನ್ನು ಕೊಟ್ಟರು. Here the father is having is praying for the soul of his own son. ಇಲ್ಲಿ ಒಂದು ತಂದೆಯು ಮಾರ್ಕನ ಬರೆಸುವಾರ್ತೆಯಲ್ಲಿ ತನ್ನ ಮಗನ ಆತ್ಮವು ಅಳಿದು ಹೋಗಬಾರದು ಎಂಬುದಾಗಿ ಪ್ರಾರ್ಥಿಸುತ್ತಾ The father ಇದ್ದಾನೆ. is not thinking, let this soul die. ಈ ಆತ್ಮ ನಷ್ಟವಾದ ಹೋದ್ರೆ ಹೋಗ್ಲಿ ಮಗನು ಅಂತ ಹೇಳಲಿಲ್ಲ. No one can deliver the boy from the evil spirit. ಯಾರು ಇದ್ರವರೆಗೂ ಇಷ್ಟರವರೆಗೂ ಯಾರು ಈ ಹುಡುಗರಿಗೆ ಬಿಡುಗಡೆ ಕೊಡಲಿಲ್ಲ, ಹೋದ್ರೆ ಹೋಗ್ಲಿ ಬಿಡಿ ಅಂತ ಬಿಡ್ಲಿಲ್ಲ. From childhood it has been suffering. ಈ ಚಿಕ್ಕ ಹುಡುಗನಾಗಿದ್ದಾಗಿಂದ ಈ ದಿನದವರೆಗೂ ಅವನು ಅನುಭವಿಸ್ತಾನೆ ಇದ್ದಾನೆ. She is not thinking all those things. ಆ ರೀತಿಯಾಗಿ ನೆಗೆಟಿವ್ ಆಗಿ ತನ್ನ ತಂದೆ ಯೋಚನೆ ಮಾಡಲಿಲ್ಲ. Today as parents we need to have the eagerness for the souls of our children. ಇವತ್ತು ಈ ಸಂದೇಶದ ಮುಖಾಂತರ ನಾನು ತಂದೆಗಳೇ ನಿಮಗೆ ಹೇಳುವುದೇನೆಂದರೆ, ನಿಮ್ಮ ಮಕ್ಕಳನ್ನು ಕುರಿತು ಆ ಆತ್ಮವನ್ನು ಕುರಿತು ಭಾರ ನಿಮ್ಮಲ್ಲಿ ಇರಬೇಕು, ಜವಾಬ್ದಾರಿ ಇರಬೇಕು. If they are not into salvation, it is your duty to pray. ಅವ್ರ ರಕ್ಷಣೆ ಹೊಂದದೆ ಹೋಗಿದ್ದರೆ ಅವ್ರ ರಕ್ಷಣೆ ಹೊಂದಲು ಪ್ರಾರ್ಥಿಸುವುದು ನಿಮ್ಮ ಜವಾಬ್ದಾರಿಯಾಗಿದೆ. They are into diseases and troubles and through in evil spirit, you need to pray. ಅವರು ಅನೇಕ ರೋಗಗಳಲ್ಲಿದ್ದರೆ, ಅನೇಕ ದುರಾತ್ಮ ಪೀಡಿತರಾಗಿದ್ದರೆ ಆ ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡುವುದು ನಿನ್ನ ಜವಾಬ್ದಾರಿಯಾಗಿದೆ. Husband, pray for your wife. Wife, pray for your husband, your children, your relatives, the souls that are perishing each and every day. ಎಲ್ಲರೂ ಪ್ರಾರ್ಥನೆ ಮಾಡಬೇಕು. ಗಂಡನ ಹೆಂಡತಿಗಾಗಿ, ಹೆಂಡತಿ ಗಂಡನಿಗಾಗಿ, ತಂದೆ ತಾಯಿಗಳು ಮಕ್ಕಳಿಗಾಗಿ, ಮಕ್ಕಳು ತಂದೆ ತಾಯಿಗಳಿಗಾಗಿ, ನೆಂಟರು ಬಂಧು ಬಳಗದವರು ಸ್ನೇಹಿತರು ಎಲ್ಲರಿಗೋಸ್ಕರ ನಾವು ಪ್ರಾರ್ಥಿಸುವಂತವರಾಗಿರಬೇಕು. Psalms 2 verse 8. ಅಲ್ಲಿ ಕೀರ್ತನೆ 2:8 ಓದುತ್ತೇವೆ. Ask me and I will make the nations your inheritance. ನೀನು ಬೇಡಿಕೊಳ್ಳುವುದಾದರೆ ಎಲ್ಲಾ ಜನಾಂಗದವರನ್ನು, ಎಲ್ಲಾ ದೇಶದವರನ್ನು ನಿನಗೆ ಕೊಡುತ್ತೇನೆ. The hands of the earth your possession. ಈ ಲೋಕದ ಅಂತ್ಯದವರೆಗೂ ನೀನು ಸ್ವತಂತ್ರಿಸಿಕೊಳ್ಳಬಹುದು. The Lord is saying, ask for your children, ask for your relatives, ask for the perishing souls. ನಿನ್ನ ಮಕ್ಕಳಿಗಾಗಿ ಬೇಡಿಕೊಳ್ಳು, ನಿನ್ನ ನೆಂಟರಿಗಾಗಿ ಬೇಡಿಕೊಳ್ಳು, ನಿನ್ನ ದೇಶಕ್ಕಾಗಿ, ನಿನ್ನ ಜನಗಳಿಗೋಸ್ಕರ ಬೇಡಿಕೊಳ್ಳಬೇಕು. We need to pray today. ಇವತ್ತು ನಾವು ಪ್ರಾರ್ಥನೆ ಮಾಡಬೇಕು. The Lord is saying, when you pray, all the great miracles can be done in your life. ಪ್ರಾರ್ಥನೆ ಮಾಡುವಾಗ ನಿನ್ನ ಜೀವನದಲ್ಲಿ ಶ್ರೇಷ್ಠವಾದಂಥ ಅದ್ಭುತಗಳು ನಡೆಯುತ್ತದೆ. You need to have faith in the Lord ಸ್ವಾಮಿಯಲ್ಲಿ ನಂಬಿಕೆ ಇರಬೇಕು and fast and pray. ಉಪವಾಸವಿದ್ದು ಪ್ರಾರ್ಥನೆ ಮಾಡಿ. Through this, the boy was delivered from the evil spirit. ಈ ರೀತಿಯಾಗಿ ಆ ದುರಾತ್ಮನ ಪೀಡಿತದಿಂದ ಆ ಯವನಸ್ಥನು ಬಿಡುಗಡೆ ಹೊಂದಿದನು. What a great father he was. ಆತನ ತಂದೆಯು ಅಂತ ಶ್ರೇಷ್ಠವಾದ ವ್ಯಕ್ತಿ. A father whose eagerness for the soul of his son. ತನ್ನ ಸ್ವಂತ ಮಗನ ಆತ್ಮವು ಅಳಿದು ಹೋಗಬಾರದು ಎಂಬುದಾಗಿ ಆತನಲ್ಲಿ ಆಸೆ ಆಕಾಂಕ್ಷೆ ಇತ್ತು. He is not letting his son's soul to be perished. ತನ್ನ
ಮಗನ ಆತ್ಮವು ಅಳಿದು ಹೋಗಲು ಬಿಡಲು ಅವನು ಸಾಧ್ಯವೇ ಇಲ್ಲ. All the temptations he is coming near the Lord Jesus Christ. ಎಲ್ಲ ಶೋಧನೆಗಳು ಹೋರಾಟಗಳ ಮಧ್ಯದಲ್ಲಿಯೂ ಯೇಸು ಸ್ವಾಮಿ ಬಳಿಗೆ ಆ ತಂದೆಯು ತನ್ನ ಮಗನನ್ನು ಕರೆದುಕೊಂಡು ಬಂದನು. Today we need to come to the Lord's presence where the Lord Jesus Christ is. ಯೇಸು ಇರುವಂತಹ ಸ್ಥಳದಲ್ಲಿ, ದೇವರ ಆಲಯದಲ್ಲಿ, ಆತನ ಸಮ್ಮುಖದಲ್ಲಿ ನಾವು ನಮ್ಮ ಕಷ್ಟಗಳು ತೊಂದರೆಗಳು ಬರುವಾಗ ನಾವು ಬರಬೇಕಾಗಿದೆ. There may be many temptations when you leave your house and come to the Lord's presence. ನೀವು ಮನೆ ಬಿಟ್ಟು ದಾರಿಯಲ್ಲಿ ಬರುವಾಗ ದೇವರ ಆಲಯಕ್ಕೆ ಬರದಂತೆ ಅನೇಕ ಹೋರಾಟಗಳು, ಅನೇಕ ತಡೆಗಳು ಬರಬಹುದು. You need to overcome it, have faith in the Lord and come and fast and pray for you, for your children and for your relations. ಅವುಗಳನ್ನೆಲ್ಲ ಜಯಿಸಿ ನಿನಗಾಗಿ, ನಿನ್ನ ನೆಂಟರಿಗಾಗಿ, ನಿನ್ನ ಮಕ್ಕಳಿಗಾಗಿ ದೇವರ ಸಮ್ಮುಖದಲ್ಲಿ ಬಂದು ಉಪವಾಸವಿದ್ದು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಕೃಪೆಯುಳ್ಳ ತಂದೆಯಾದ ದೇವರೇ, ಇಂಥ ವಿಧವಾದ ಜಾತಿಯ ದೆವ್ವವು ಪ್ರಾರ್ಥನೆ ಮತ್ತು ಉಪವಾಸದಿಂದ ಮಾತ್ರ ಬಿಟ್ಟು ಹೋಗಲು ಸಾಧ್ಯ ಎಂಬುದಾಗಿ ಹೇಳಿದೆಯಲ್ಲ ಸ್ವಾಮಿ. ಇದರೊಟ್ಟಿಗೆ ಸ್ವಾಮಿ 2ನೇ ಭಾಗದಲ್ಲಿ ಎಲ್ಲ ತಂದೆಗಳ ಒಟ್ಟಿಗೆ ಮಾತಾಡಿದೆಯಲ್ಲ, ನಮ್ಮ ಕುಟುಂಬದಲ್ಲಿ ಒಂದು ಆತ್ಮ ಅಳಿದು ಹೋಗಬಾರ್ದು. ತಂದೆ ತಾಯಿಗಳನ್ನು ಎಚ್ಚರಿಸಿದ್ದೀರಾ, ಮಕ್ಕಳನ್ನು ಎಚ್ಚರಿಸಿದ್ದೀರಾ, ನೆಂಟರು ಬಂಧು ಬಳಗದವರೊಟ್ಟಿಗೂ ಮಾತಾಡಿದ್ದೀರಾ ಸ್ವಾಮಿ. ಯಪ್ಪ, ಯಾರು ನಶಿಸಿ ಹೋಗಬಾರ್ದು ಸ್ವಾಮಿ. ಯೋಹಾನ 3:16 ಹೇಳೋ ಪ್ರಕಾರ ದೇವರು ಲೋಕದ ಮೇಲೆ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನು ನಂಬುವನು ಒಬ್ಬನಾದರೂ ನಾಶವಾಗಬಾರದು ಎಂಬುದಾಗಿ ಕಳಿಸಿಕೊಟ್ಟನು ಎಂಬುದಾಗಿ ನೋಡ್ತೇವಲ್ಲಪ್ಪ. ಈ ಲೋಕದಲ್ಲಿ ಒಂದು ಆತ್ಮ ಅಳಿದು ಹೋಗಬಾರದು ಸ್ವಾಮಿ. ಈ ಸಂದೇಶವನ್ನು ಕೇಳುವಂಥ ಮಕ್ಕಳು ತಮ್ಮ ಕುಟುಂಬಗಳಿಗೋಸ್ಕರ ಪ್ರಾರ್ಥನೆ ಮಾಡಲಿ ಅಪ್ಪ, ತಮ್ಮನ್ನು ಒಪ್ಪಿಸಿಕೊಡಲಿ, ಉಪವಾಸವಿದ್ದು ಸ್ವಾಮಿ ಪ್ರಾರ್ಥನೆ ಮಾಡಿ ಜಯವನ್ನು ಹೊಂದಿಕೊಳ್ಳಲಿ, ಬಿಡುಗಡೆಯನ್ನು ಹೊಂದಿಕೊಳ್ಳಲಿ, ಆರೋಗ್ಯವನ್ನು ಹೊಂದಿಕೊಳ್ಳಲಿ. ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಹೊಂದಿಕೊಂಡಿದ್ದೇನೆ ತಂದೆಯೇ. ಆಮೇನ್, ಆಮೇನ್.